Hello my dear foodies, welcome back to my channel. ಸೊ ರೀಸೆಂಟಾಗಿ ಸೋಲಾರ ಏರ್ ಫ್ರೈಯರ್ ಓವನ್ 12 ಲೀಟರ್ಸ್ದು ತರಿಸ್ಕೊಂಡಿದ್ದೆ. ಅದರ ಅನ್ಬಾಕ್ಸಿಂಗ್ ವೀಡಿಯೋನ ನಿಮ್ಮ ಜೊತೆ ಹಂಚ್ಕೊಂಡಿದ್ದೆ. ಸೊ ಹಾಗೆ ನಾನು ಅದರಲ್ಲಿ ಕಪಲ್ ಆಫ್ ರೆಸಿಪೀಸ್ನ ಕೂಡ ಟ್ರೈ ಮಾಡಿ ನಿಮ್ಮ ಜೊತೆ ಹಂಚ್ಕೋತೀನಿ ಅಂತ ಕೂಡ ಪ್ರಾಮಿಸ್ ಮಾಡಿದ್ದೆ. ಸೊ ಇದು ಫಸ್ಟ್ ರೆಸಿಪಿ ಆಗಿರುತ್ತೆ. ಅದರಲ್ಲಿ ನಾನು ಟ್ರೈ ಮಾಡಿರ್ತಕ್ಕಂಥ ಫಸ್ಟ್ ರೆಸಿಪಿ. ಸೊ ಏನು ಅಂತ ಗೆಸ್ಟ್ ಮಾಡೋಕ್ಕೆ ಮುಂಚೆ ನಾನೇ ಹೇಳಿಬಿಡ್ತೀನಿ. ಇದು ಮೀಲ್ ಮೇಕರ್ ಅಥವಾ ಸೋಯಾ ಅಂತ ಕರಿತೀವಲ್ಲ, ಅದರಲ್ಲಿ ಮಾಡಿರ್ತಕ್ಕಂತಹ ಕಟ್ಲೆಟ್ಸ್. ಮೊದಲಿಗೆ ಬಿಸಿನೀರಲ್ಲಿ ಒಂದು 10 ನಿಮಿಷ ಒಂದು ಸ್ವಲ್ಪ ಅರಿಶಿನ ಹಾಕಿ ಈ ಮೀಲ್ ಮೇಕರ್ ಏನಿದೆ ಅದನ್ನು ನೆನೆಸಿಟ್ಕೊಂಡಿದ್ದೆ. ಈಗ ಅದು ತಣ್ಣಗಾದಮೇಲೆ ಕಂಪ್ಲೀಟಾಗಿ ಅದನ್ನು ನೀರು ತೆಗೆದು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೋತಾ ಇದ್ದೀನಿ. ಸೊ ಸಾಧ್ಯ ಆದಷ್ಟು ನೀರನ್ನು ತೆಗೆದುಬಿಟ್ರೆ ಒಳ್ಳೆಯದು. ಸೊ ಈಗ ಇದನ್ನೆಲ್ಲ ನಾನು ಮಿಕ್ಸಿ ಜಾರ್ಗೆ ಹಾಕಿ 2 ಬ್ಯಾಚಸಲ್ಲಿ ಕೋರ್ಸಾಗಿ ಗ್ರೈಂಡ್ ಮಾಡ್ಕೋತಾ ಇದ್ದೀನಿ. ಸೊ ಕಂಪ್ಲೀಟ್ ಟ್ರೈ ಮಾಡಿ, ಸ್ವಲ್ಪ ತರಿಯಾಗಿರೋದಕ್ಕೆ ಸಾಧ್ಯ ಆಗಲಿಲ್ಲ ಅಂತಂದರೆ ಈ ಥರ ಕಂಪ್ಲೀಟಾಗಿ ಗ್ರೈಂಡ್ ಆದ್ರೂ ತೊಂದರೆ ಇಲ್ಲ. ಸೊ ಇದನ್ನು 2 ಬ್ಯಾಚಸಲ್ಲಿ ನಾನೀಗ ಗ್ರೈಂಡ್ ಮಾಡಿ ಒಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ. ಸೊ ಫಸ್ಟ್ ಬ್ಯಾಚ್ ನಾನು ಹಾಗೆ ಮಾಡಿದೆ. ಈ ಸೆಕೆಂಡ್ ಬ್ಯಾಚಲ್ಲಿ ಒಂದು ಸ್ವಲ್ಪ ಕೊತ್ತಂಬರಿ ಮತ್ತು ಒಂದು ಸ್ವಲ್ಪ ಜೀರಿಗೆನ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೋತಾ ಇದ್ದೀನಿ. ಸೊ ನೀರು ಹಾಕ್ತಿರಾನೇ ಆದಷ್ಟು ಗ್ರೈಂಡ್ ಮಾಡೋಕ್ಕೆ ನೋಡಿ. ನೀರು ಬೇಕು ಅಂತಂದರೆ 1 ಟೇಬಲ್ ಸ್ಪೂನಷ್ಟು ಹಾಕಿದ್ರೆ ಸಾಕಾಗತ್ತೆ. ಸೊ ಈಗ ನಾನು ಇದಕ್ಕೆ ಒಂದು ಪುಟಾಣಿ ಕಪ್ಪಷ್ಟು ಗಟ್ಟಿ ಮೊಸರನ್ನ ಇಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಇದಕ್ಕೆ ಬೇಕಾಗಿರ್ತಕ್ಕಂತಹ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಖಾರದ ಪುಡಿನ ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ ಒಂದು ಅರ್ಧ ಗಾತ್ರದ ನಿಂಬೆಹಣ್ಣನ್ನು ಇಲ್ಲಿ ರಸನ ಹಿಂಡ್ಕೊಳ್ತಾ ಇದ್ದೀನಿ. ಸೊ ಈಗ ಇದಕ್ಕೆ ಬೈಂಡಿಂಗ್ ಬರೋದಕ್ಕೆ ನಾನು ಕಾರ್ನ್ಸ್ಟಾರ್ಚ್ ಬದಲು ಒಂದು ಕಪ್ಪಷ್ಟು ಕಡಲೆ ಹಿಟ್ಟನ್ನು ಇಲ್ಲಿ ಬಳಸ್ತಿದ್ದೀನಿ. ನೀವು ಅಕ್ಕಿ ಹಿಟ್ಟು ಇಲ್ಲಾಂದರೆ ಕಾರ್ನ್ಸ್ಟಾರ್ಚ್ನ ಕೂಡ ಬಳಸ್ಬೋದು. ಹಾಗೆ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆನ ಇಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಸೊ ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಈ ಥರ ಹಿಟ್ಟಾಗೋ ಥರ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ತುಂಬ ನೀರಾಗಿರಬಾರ್ದು, ಈ ಕನ್ಸಿಸ್ಟೆನ್ಸಿಯಲ್ಲೇ ಇರಬೇಕು. ಸೊ ನಾನು ಇದನ್ನು ಈಗ 2 ಬ್ಯಾಚಸಲ್ಲಿ ಬೇಕ್ ಮಾಡೋಣ ಅಂತ ಹೇಳಿ ಅವರು ಕೊಟ್ಟಿರ್ತಕ್ಕಂತಹ ಈ 2 ಮೆಶ್ ಟ್ರೇಸ್ನ ತೊಗೊಂಡಿದ್ದೀನಿ. ಸೊ ಅದ್ರ ಮೇಲೆ ಬಟರ್ ಪೇಪರ್ನ ಹಾಕಿ ನೀಟಾಗಿ ಈ ಥರ ಜೋಡಿಸ್ಕೊಂಡಿದ್ದೀನಿ. ಸೊ ಇನ್ಸ್ಟ್ರಕ್ಷನ್ ಮ್ಯಾನ್ಯುಯಲ್ ಪ್ರಕಾರ, ಮ್ಯಾನ್ಯುಯಲಲ್ಲಿ ಇದೇನು ಇರಲಿಲ್ಲ. ಸೊ ಫಸ್ಟು ಎಕ್ಸ್ಪೆರಿಮೆಂಟ್ ನೋಡೇ ಬಿಡೋಣ ಅಂತ ಹೇಳಿ ಮಾಡಿದೆ. ಸೊ ಯೂಸ್ ಮಾಡೋಕ್ಕೆ ಮುಂಚೆ ಒಂದು 3 ನಿಮಿಷ ಇದನ್ನು ಪ್ರೀ ಹೀಟ್ ಮಾಡ್ಕೋಬೇಕಾಗತ್ತೆ. ಅಲ್ಲಿ ಫಸ್ಟ್ ಆಪ್ಷನ್ ಕಾಣಿಸ್ತಿದೆಯಲ್ಲ, ಇದು ಪ್ರೀ ಹೀಟ್ ಬಟನ್. ಇದನ್ನು ಪ್ರೆಸ್ ಮಾಡಿಕೊಂಡ್ರೆ ಬೈ ಡಿಫಾಲ್ಟ್ 3 ಮಿನಿಟ್ಸ್ ಪ್ರೀ ಹೀಟ್ ಆಗುತ್ತೆ. ಸೊ 3 ಮಿನಿಟ್ಸ್ ಇದನ್ನು ಹೀಟ್ ಮಾಡ್ಕೋಬೇಕು. ಸೊ ನಾನು ಈ ಕುಕ್ಕಿಂಗ್ ಮಾಡಬೇಕಾದ್ರೆ ಮಾಡಿರ್ತಕ್ಕಂತಹ ಎಡವಟ್ಟು ಏನು ಅಂತಂದರೆ, ನೀವು ಬಟರ್ ಪೇಪರ್ ಹಾಕಿ ಮಾಡಿದ್ರೆ ಒಂದು ಸಲಕ್ಕೆ ಒಂದೇ ಟ್ರೇ ಇಡಬೇಕಾಗತ್ತೆ. ಯಾಕಂದರೆ ಏರ್ ಸರ್ಕ್ಯುಲೇಷನ್ ಕೆಳಗಡೆ ಆಗೋದಿಲ್ಲ. ಸೊ ನಾನು ಗೊತ್ತಿಲ್ದಿರ ಫಸ್ಟ್ ಟೈಮ್ ಅಲ್ವಾ ನಾನು ಮಾಡ್ತಾಯಿದ್ದಿದ್ದು, ಹಾಗಾಗಿ ಒಂದು ಸ್ವಲ್ಪ ಆಯಿಲ್ ಸ್ಪ್ರಿಂಕಲ್ ಮಾಡಿಕೊಂಡು 2 ಟ್ರೇಸ್ನ ಕೂಡ ಇಲ್ಲಿ ಇಟ್ಕೊಂಡ್ಬಿಟ್ಟೆ. ಸೊ 180 ಡಿಗ್ರೀಸಲ್ಲಿ ಒಂದು 20 ಮಿನಿಟ್ಸ್ ಅಷ್ಟು ನಾನು ಇದನ್ನು ಬಿಸಿ ಮಾಡೋದಕ್ಕೆ ಇಟ್ಕೊಂಡೆ. ಈಗ ನೋಡಿ 3 ಮಿನಿಟ್ಸ್ ಆದಮೇಲೆ ಇದು ಬೀಪ್ ಕೊಡುತ್ತೆ, ಅಂದರೆ ಓವನ್ ಪ್ರೀ ಹೀಟ್ ಆಗಿದೆ ಅಂತ ಅರ್ಥ. ಈಗ ನಾವಿಲ್ಲಿ ಅರೇಂಜ್ ಮಾಡ್ಕೊಂಡಿದ್ವಲ್ಲ ಕಟ್ಲೆಟ್ ಟ್ರೇ, ಅದನ್ನು ಇಲ್ಲಿ ಇಡ್ತಿದ್ದೀನಿ. ಸೊ ಈ ಥರ ಬರೀ 1 ಟ್ರೇ ಇಟ್ಟರೆ ಆಗ್ತಿತ್ತೋ ಏನೋ. ನಾನಿಲ್ಲಿ ಫಸ್ಟ್ ಟೈಮ್ ಮಾಡ್ತಾ ಇದ್ದಿದ್ದಲ್ವ, ಈ ಥರ 2 ಟ್ರೇನ ಇಟ್ಕೊಂಡೆ. ಆ್ಯಂಡ್ ಫಸ್ಟ್ ಟ್ರೇಯಲ್ಲಿ ನಾನು ಆಲ್ರೆಡಿ ಬಟರ್ ಪೇಪರ್ ಹಾಕಿರೋದ್ರಿಂದ ಏರ್ ಸರ್ಕ್ಯುಲೇಷನ್ ಆಗದಿರ ಕೆಳಗಡೆ ಇರೋವಂತಹ ಟ್ರೇ ಕಂಪ್ಲೀಟಾಗಿ ಹಸಿಯಾಗಿ ಹಾಗೇ ಇತ್ತು. ಈ ವಿಷಯ ಕೂಡ ನನಗೆ ಗೊತ್ತಿರಲಿಲ್ಲ. ನಾನು ಅವ್ರ ಕಸ್ಟಮರ್ ಕೇರ್ಗೆ ಇಮೇಲ್ ಮಾಡಿದಾಗ ಅವ್ರು ಹೇಳಿದ್ರು, ಬಟರ್ ಪೇಪರ್ ಹಾಕ್ದಿರ ಆದಷ್ಟು ಮೆಶ್ ಮೇಲೆ ಡೈರೆಕ್ಟಾಗಿಟ್ಟು ಮಾಡೋದಕ್ಕೆ ನೋಡಿ. ಹಾಗೆ ಮಾಡಿದ್ರೆ 2 ಟ್ರೇಸು ಒಂದೇ ಬ್ಯಾಚಲ್ಲಿ ಕುಕ್ ಆಗುತ್ತೆ. ಈ ಥರ ಬಟರ್ ಪೇಪರ್ ಹಾಕಿರೋದಕ್ಕೆ ಏರ್ ಸರ್ಕ್ಯುಲೇಷನ್ ಆಗ್ದಿರ ಕೆಳಗಡೆ ಮೋಸ್ಟ್ ಆಫ್ ದ ಟೈಮ್ ಕುಕ್ ಆಗದಿರ ಇರೋದಕ್ಕೆ ಚಾನ್ಸಸ್ ಇರುತ್ತೆ ಅಂತ ಹೇಳಿದ್ರು. ಸೊ ನಾನು ಮಾಡಿದ್ದು ಎಡವಟ್ಟು ಕೂಡ ಹಾಗೆ ಆಯಿತು. ಸೊ ನೀವು ನೋಡ್ತಿರ್ಬೋದು, ಆಲ್ರೆಡಿ ಫಸ್ಟ್ ಟ್ರೇಯಲ್ಲಿರೋದು ಗೋಲ್ಡನ್ ಬ್ರೌನ್ ಬಂದುಬಿಟ್ಟಿದೆ. ಬಟ್ ಕೆಳಗಡೆ ಇರೋವಂಥದ್ದು ಅದು ಬಿಸಿ ಏನೋ ಆಗಿದೆ, ಬಟ್ ಒಂಚೂರು ಬೆಂದಿರಲಿಲ್ಲ, ಹಾಗೇ ಇತ್ತು. ಸೊ ಸರಿ ಅಂತ ಹೇಳಿ ಅದನ್ನು ಹೊರಗಡೆ ತೆಗೆದೆ. ಈಗ ನಾನು ನಿಮ್ಮ ಹತ್ರ ತೋರಿಸ್ತೀನಿ. ಆ್ಯಂಡ್ ಟೆಂಪ್ರೇಚರ್ ಸೆಟ್ಟಿಂಗ್ಸ್ ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ನನಗೆ ಗೊತ್ತಿಲ್ದಿರ 180 ಡಿಗ್ರೀಸಲ್ಲಿ 20 ಮಿನಿಟ್ಸ್ ಇಟ್ಟಿದ್ದೆ ನಾನು ಇದನ್ನು. ಸೊ ಇನ್ಸ್ಟೆಡ್ ಆಫ್ 20 ಮಿನಿಟ್ಸ್ 15 ಮಿನಿಟ್ಸ್ ಇಟ್ಟರು ಸಾಕಾಗತ್ತೆ, ಪ್ರೊವೈಡೆಡ್ ನಾವು ಬರೀ ಏನದು 1 ಬ್ಯಾಚೇ ಇಡಬೇಕು ಒಂದು ಸಲಕ್ಕೆ. ಸೊ ಅವ್ರು ಕೊಟ್ಟಿರ್ತಕ್ಕಂತಹ ಡಿಫ್ರೆಂಟ್ ಟಾಂಗ್ಸಲ್ಲಿ ಅದನ್ನು ತೆಗೆಯೋಣ ಅಂತ ಟ್ರೈ ಮಾಡ್ತಿದ್ದೆ, ಬಟ್ ಸಿಕ್ಕಾಪಟ್ಟೆ ಬಿಸಿ ತಾಗ್ತಿತ್ತು. ಸೊ ಫೈನಲ್ಲಿ ಈ ಒಂದು ಮಿಟನ್ ಏನಿದೆ ಅದನ್ನು ಇಟ್ಕೊಂಡು ತೆಗ್ದಿದ್ದಾಯಿತು. ಎಷ್ಟು ಬಿಸಿ ಇತ್ತು ಅಂತಂದರೆ ತುಂಬ ಕೇರ್ಫುಲ್ಲಾಗಿರಬೇಕಾಗತ್ತೆ. ನೋಡಿ ಈಗ ಫೈನಲಿ ತೆಗೆದು ತೋರಿಸ್ತಿದ್ದೀನಿ. ಸೊ ಟೈಮಿಂಗ್ ಜಾಸ್ತಿ ಆಗಿದ್ದರಿಂದ ಕಂಪ್ಲೀಟಾಗಿ ಕರ್ಕಲಾಗ್ಬಿಟ್ಟಿತ್ತು ಅದು. ಸರಿ, ಮೇಲೆ ಇದ್ದಿದ್ದಂತಹ ಲೇಯರ್ನ ತೆಗೆದು ಇನ್ನೇನು ಮಾಡೋದು ಅಂತ ತಿಂದೆ. ಲಕ್ಕಿಲಿ ಟೇಸ್ಟ್ ಏನಷ್ಟು ಆಡಾಗಿರಲಿಲ್ಲ.
ಸೊ ನೀವು ಮಾಡಬೇಕಾದ್ರೆ ಈ ತಪ್ಪನ್ನು ಮಾಡಬೇಡಿ. ಫಸ್ಟ್ ಥಿಂಗ್, ಬಟರ್ ಪೇಪರ್ ಹಾಕಕ್ಕೆ ಹೋಗಬೇಡಿ ಅನ್ಲೆಸ್ ಅಂಟಿಲ್ ಇಟ್ ಈಸ್ ಟೂ ನೆಸಸರಿ. ಒಂದು ವೇಳೆ ಬಟರ್ ಪೇಪರ್ ಹಾಕಿದ್ರೆ 1 ಬ್ಯಾಚ್ ಅಟ್ ಎ ಟೈಮ್ ಇಡಿ, 2 ಟ್ರೇಸ್ ಇಡಕ್ಕೆ ಹೋಗಬೇಡಿ. ನೋಡಿ, ನಾನು ಹೇಳ್ದಂಗೆ ಈ ಕೆಳಗಡೆ ಇದ್ದಿದ್ದಂತಹ ಟ್ರೇ ಕಂಪ್ಲೀಟಾಗಿ ಹಸಿ ಹಾಗೇ ಇದೆ, ಅದೊಂದು ಚೂರು ಬೆಂದಿರಲಿಲ್ಲ. ಸೊ ನಾನೇನು ಮಾಡ್ತಾಯಿದ್ದೀನಿ ಅಂತಂದರೆ, ಇದನ್ನು ಕೂಡ ಫಸ್ಟು ಬೇಕ್ ಮಾಡಿದ್ವಲ್ಲ ಆ ಟ್ರೇಗೇ ಈ ಬಟರ್ ಪೇಪರ್ನ ಶಿಫ್ಟ್ ಮಾಡಿಕೊಂಡು 10 ಮಿನಿಟ್ಸ್ 180 ಡಿಗ್ರೀಸಲ್ಲಿ 10 ಮಿನಿಟ್ಸ್ ಮಾತ್ರ ಇದನ್ನು ಕುಕ್ ಮಾಡ್ಕೊಳಕ್ಕೆ ಹೋಗ್ತಾಯಿದ್ದೀನಿ. ಸೊ ಹಂಗೆ ಮಾಡೋದ್ರಿಂದ ಆಗುತ್ತೆ. ಸೊ ನೋಡೋಣ, ನಾನು ನೆಕ್ಸ್ಟ್ ಟೈಮು ರೈಟ್ ಟೆಂಪ್ರೇಚರ್ ಇಟ್ಕೊಂಡು ಇನ್ನೊಂದು ರೆಸಿಪಿನ ಕೂಡ ಹಂಚ್ಕೋತೀನಿ. ಸೊ ನೀವು ಇದನ್ನು ಬೇಕು ಅಂತಂದರೆ ಬ್ರೆಡ್ ಕ್ರಮ್ಸಲ್ಲಿ ಅದ್ಕೊಂಡು ಡೀಪ್ ಫ್ರೈ ಕೂಡ ಮಾಡ್ಕೋಬೋದು, ಚೆನ್ನಾಗೇ ಇರುತ್ತೆ ಟೇಸ್ಟು. ಬಟ್ ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ, ಸೊ ನಾವು ಡೀಪ್ ಫ್ರೈ ಮಾಡ್ಕೊಂಡು ತಿಂದಾಗ ಬರೋ ಟೇಸ್ಟು ಟೋಟಲಿ ಡಿಫ್ರೆಂಟ್ ಇರುತ್ತೆ. ಈ ಥರ ಏರ್ ಫ್ರೈಯಲ್ಲಿ ಮಾಡಿದ್ರೆ ನೋ ಡೌಟ್ ಟೇಸ್ಟಿಯಾಗೇನೋ ಇದೆ, ಬಟ್ ಡೆಫಿನೆಟ್ಲಿ ಡೀಪ್ ಫ್ರೈ ಕೊಡೋ ಅಂತಹ ಟೇಸ್ಟು ಇದು ಕೊಟ್ಟಿರಲಿಲ್ಲ. ಇದು ನನ್ನ ಹಾನೆಸ್ಟ್ ರಿವ್ಯೂ ಆಗಿರುತ್ತೆ, ಹಾನೆಸ್ಟ್ ರಿಪ್ಲೈ ಆಗಿರುತ್ತೆ. ಸೊ ಈಗ ಸೆಕೆಂಡ್ ಬ್ಯಾಚಸ್ನ ಕೂಡ ಇಟ್ಟು ನೋಡೋಣ ಅಂತ ಹೇಳಿ ಟ್ರೈ ಮಾಡಿದೆ. ಈ ಸಲ ಟೆಂಪ್ರೇಚರ್ ಮಾತ್ರ 180 ಡಿಗ್ರೀಸ್ ಹೀಟ್ ಇಟ್ಟು ಬರೀ 10 ಮಿನಿಟ್ಸ್ ಮಾತ್ರ ಇಟ್ಕೊಂಡೆ ನಾನು. ಸೊ 10 ಮಿನಿಟ್ಸ್ ಇಟ್ಕೊಂಡಾಗ ಅದು ಲೈಟ್ ಗೋಲ್ಡನ್ ಕಲರಲ್ಲಿ ಕ್ರಿಸ್ಪಿಯಾಗಿ ನೀಟಾಗಿ ಬಂದಿತ್ತು, ಒಳಗಡೆ ಕೂಡ ಕಂಪ್ಲೀಟಾಗಿ ಬೆಂದಿತ್ತು. ಸೊ ಗೊತ್ತಾಯ್ತಲ್ಲ ಫ್ರೆಂಡ್ಸ್, ಏನಾದರೂ ನೀವು ಕಟ್ಲೆಟ್ ಏನಾದರೂ ಮಾಡಬೇಕು ಅಂತ ಅಂದ್ಕೊಂಡ್ರೆ ಅದು ಆಲ್ರೆಡಿ ಹಾಫ್ ಬಾಯ್ಲ್ಡ್ ಆಗಿದ್ದರೆ 180 ಡಿಗ್ರೀಸಲ್ಲಿ ಬರೀ 10 to 12 ಮಿನಿಟ್ಸ್ ಇಟ್ಕೊಂಡ್ರೆ ಸಾಕಾಗುತ್ತೆ. ತುಂಬ ಹಸಿ ಇದ್ದರೆ ಫಸ್ಟು 15 ಮಿನಿಟ್ಸ್ ಇಟ್ಕೊಂಡು ನೋಡಿ, ಅದು ಬೆಂದಿಲ್ಲ ಅಂದರೆ ಮಾತ್ರ ಇನ್ನೊಂದು 2-3 ಮಿನಿಟ್ಸ್ ಎಕ್ಸ್ಟ್ರಾ ಇಟ್ಬಿಟ್ಟು ಹೀಟ್ ಮಾಡೋಕ್ಕೆ ನೋಡಿ. ಸೊ ಇದಾಗಿತ್ತು ನನ್ನ ಫೈನಲ್ ಔಟ್ಪುಟ್ ಆಫ್ ಸೋಯಾ ಕಟ್ಲೆಟ್, ಅಥವಾ ಸೋಯಾ ಕಬಾಬ್ ಅಂತಾದರೂ ಕರೀರಿ, ಸೋಯಾ ಕಟ್ಲೆಟ್ ಅಂತಾದರೂ ಕರೀರಿ. ಸೊ ಮುಂಬರೋ ದಿನಗಳಲ್ಲಿ ನಾನು ಇದೇ ಥರ ಬೇರೆ ಬೇರೆ ರೆಸಿಪೀಸ್ನ ಟ್ರೈ ಮಾಡಿ ಹಾನೆಸ್ಟ್ ರಿವ್ಯೂನ ನಿಮ್ಮ ಜೊತೆ ಹಂಚ್ಕೋತೀನಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ.